ನಿನ್ನೆ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ದಾವಣಗೆರೆಯಲ್ಲಿ ಮಾಡಿದಂಥ ಭಾಷಣ ವಿವಾದಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಇದರ ಬೆನ್ನಿಗೆ ಈಶ್ವರಪ್ಪ ಮತ್ತೆ ಮಾತನಾಡಿದ್ದಾರೆ. ನಾನು ಯಾವ ಕಾರಣಕ್ಕೂ ಕೂಡ ಕ್ಷಮೆ ಯಾಚಿಸೋದಿಲ್ಲ. ನನ್ನ ಮೇಲೆ ಬೇಕಿದ್ರೆ ನೀವು ಪ್ರಕರಣ ದಾಖಲಿಸಿ ಅಂತ ನಾನು ಸವಾಲು ಹಾಕ್ತೀನಿ. ಗುಂಡಿಕ್ಕಿ ಅನ್ನುವಂಥ ಹೇಳಿಕೆಗೆ ಈಶ್ವರಪ್ಪ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಕ್ಷಮೆ ಯಾಚಿಸೋ ಅಥವಾ ಹೇಳಿಕೆಯನ್ನು ಹಿಂಪಡೆಯೋ ಪ್ರಶ್ನೆನೇ ಇಲ್ಲ. ಅವರು ನನ್ನ ವಿರುದ್ಧ ಕೇಸ್ ಹಾಕಿ ನನ್ನನ್ನು ಕೋರ್ಟಿಗಿಳಿಲಿ ಅಂತ ನ್ಯೂಸ್ ಫಸ್ಟ್ಗೆ KS ಈಶ್ವರಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಧುಸೂದನ್ ಮಾತನಾಡಿಸಿದ್ದಾರೆ ಈಶ್ವರಪ್ಪ ಅವರನ್ನ, ನೋಡೋಣ. ನೇರವಾಗಿ ಸಂಸದ DK ಸುರೇಶ್ ಹಾಗೆ ವಿನಯ್ ಕುಲಕರ್ಣಿ ಅಂತ ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋ ಒಂದು ಹೇಳಿಕೆನ ನೀಡಿರುವಂತ ಈಶ್ವರಪ್ಪನವರ ವಿರುದ್ಧ ಇಡೀ ರಾಜ್ಯ ಸರ್ಕಾರದ ಸಂಪುಟ ದರ್ಜೆಯ ಸಚಿವರುಗಳು, CM ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಸರ್ಕಾರದ ಉತ್ತರಕ್ಕೆ ಮಾತನಾಡಲಿಕ್ಕೆ ಖುದ್ದು ಮಾಜಿ ಉಪಮುಖ್ಯಮಂತ್ರಿಗಳು ಬಿಜೆಪಿಯ ಹಿರಿಯ ಮುಖಂಡ KS ಈಶ್ವರಪ್ಪನವರು ನ್ಯೂಸ್ ಫಸ್ಟ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಈಶ್ವರಪ್ಪನವರೇ, ಈಗಾಗಲೇ HK ಪಾಟೀಲ್ರು ಹೇಳ್ತಾರೆ 24 ಗಂಟೆ ಒಳಗೆ ಈಶ್ವರಪ್ಪನವರು ಕ್ಷಮೆ ಕೇಳಬೇಕು ಅಂತ. CM ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಆಕ್ಚುಯಲ್ ಆಗಿ ತಮ್ಮ ಹೇಳಿಕೆನ ಏನ್ ಆಗಿ ಅರ್ಥೈಸ್ಕೊಂಡಿದೆ ರಾಜ್ಯ ಸರ್ಕಾರ ಅಂತ? ದಕ್ಷಿಣ ಭಾರತವನ್ನ ಒಂದು ಸಪರೇಟ್ ರಾಷ್ಟ್ರ ಮಾಡಿಕೊಂಡು ಅದ್ರ ಮುಖಾಂತರ ನಮ್ಮ ರಾಜ್ಯಗಳಿಗೆ, ದಕ್ಷಿಣ ರಾಜ್ಯಗಳಿಗೆ ಏನು ಅನುದಾನ ಬೇಕೋ ನಾವು ತಗೋತೀವಿ ಏನಂತ ಮಾತನ್ನ ಮಾನ್ಯ DK ಸುರೇಶ್ ಅವರು ಹೇಳಿದ್ದಾರೆ. ಇದನ್ನ ನಾನು ಮಾತ್ರ ವಿರೋಧ ಮಾಡಲಿಲ್ಲ. ಅವ್ರು ಹೇಳಿದ ಮಾರನೇ ದಿನವೇ ಸಿದ್ದರಾಮಯ್ಯನವರು ನಾನು ಇದನ್ನು ಒಪ್ಪಲ್ಲ ಅಂದರು. ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ, ಯಾವ ಕಾರಣಕ್ಕೂ ಇದು ಒಡೆಯೋದಕ್ಕೆ ಬಿಡಲ್ಲ ಅನ್ನೋಂಥ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದರು. ನಾನು ಅವರಿಬ್ಬರು ಮಾತನ್ನು ಕೂಡ ಸ್ವಾಗತ ಮಾಡ್ತೇನೆ. DK ಸುರೇಶ್ ಅವರು ಮತ್ತು ಅದನ್ನು DK ಶಿವಕುಮಾರ್ ಸ್ವಾಗತ ಮಾಡಿದ್ರು, DK ಸುರೇಶ್ ಹೇಳಿದ ಮಾತನ್ನು. ಅದೇ ರೀತಿ ವಿನಯ್ ಕುಲಕರ್ಣಿ ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ. ನಾನು ಹೇಳೋದೇನು, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದೇ ದೇಶ. ಇದನ್ನು ಯಾವುದೇ ಕಾರಣಕ್ಕೂ ಒಡೆಯಂತ ಮಾತಾಡಿದವರು ರಾಷ್ಟ್ರದ್ರೋಹಿಗಳಾಗ್ತಾರೆ. ಅಂಥ ರಾಷ್ಟ್ರದ್ರೋಹಿಗಳ ಬಗ್ಗೆ ಗುಂಡಿಟ್ಟು ಕೊಲ್ಲಬೇಕು ಅನ್ನೋಂಥ ಒಂದು ಕಾನೂನನ್ನು ಕೇಂದ್ರ ಸರ್ಕಾರ ತರಬೇಕು ಅನ್ನೋಂಥ ಮಾತನ್ನು ನಾನು ನರೇಂದ್ರ ಮೋದಿಯವರಿಗೆ ಪ್ರಾರ್ಥನೆ ಮಾಡಿದ್ದೇನೆ. ನಾನು ಇವತ್ತೇನೆ DK ಸುರೇಶ್ ಅವರಿಗೆ ಅಥವಾ ವಿನಯ್ ಕುಲಕರ್ಣಿ ಅವರಿಗೆ ಅಥವಾ DK ಶಿವಕುಮಾರ್ ಅವರಿಗೆ ಗುಂಡಿತ್ ಕೊಲ್ಲಿ ಅಂತ ಹೇಳಿಲ್ಲ. ನಾನು ಈ ರೀತಿ ಯಾರು ದೇಶವನ್ನು ವಿಭಜನೆ ಮಾಡಬೇಕು, ನಾವು ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಕೇಳಬೇಕು ಅನ್ನೋಂಥ ಅಪೇಕ್ಷೆ ಪಡ್ತಿದ್ದಾರೆ ಇಂಥ ರಾಷ್ಟ್ರದ್ರೋಹಿಗಳು ಇವರು. ಇದರಲ್ಲೇನು ಪ್ರಶ್ನೆನೇ ಇಲ್ಲ. DK ಸುರೇಶ್ ಇರ್ಬೋದು, ಅವರಿಗೆ ಬೆಂಬಲ ಕೊಟ್ಟಂಥ DK ಶಿವಕುಮಾರ್ ಇರ್ಬೋದು, ಅಥವಾ ಆನಂತರ ನಿನ್ನೆ ಮೊನ್ನೆ ಹೇಳಿದಂಥ ವಿನಯ್ ಕುಲಕರ್ಣಿ ಹೇಳಿಕೆ ಇರ್ಬೋದು. ಇದು ಮೂರು ಕೂಡ ರಾಷ್ಟ್ರದ್ರೋಹಿಗಳ ಹೇಳಿಕೆ. ಈ ರಾಷ್ಟ್ರದ್ರೋಹಿಗಳ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಕಾನೂನು ತರಬೇಕು. ಯಾವ ಕಾರಣಕ್ಕೂ ಕೂಡ ಈ ದೇಶವನ್ನು ಒಡೆಯೋಕ್ಕೆ ಅವಕಾಶ ಆಗಲ್ಲ. ಅದಕ್ಕೋಸ್ಕರ ಈ ರಾಷ್ಟ್ರದ್ರೋಹಿ ಹೇಳಿಕೆ ಕೊಡುವಂಥವ್ರ ಬಗ್ಗೆ ಗುಂಡಿಟ್ಟು ಕೊಲ್ಲಬೇಕು ಅನ್ನೋಂಥ ಒಂದು ಕಾನೂನನ್ನು ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತರಬೇಕು ಅನ್ನೋಂಥ ಪ್ರಾರ್ಥನೆ ಕೂಡ ನಾನು ಅವತ್ತು ಮಾಡಿದ್ದೇನೆ. ಸರ್, ಈಗ ಅವರು ಹೇಳ್ತಿದ್ದಾರೆ ನೀವು ಕ್ಷಮೆ ಯಾಚನೆ ಮಾಡಬೇಕು 24 ಗಂಟೆ ಒಳಗಡೆ, ಇಲ್ಲಾಂದ್ರೆ ಕಾನೂನು ರೀತಿಯ ಕ್ರಮ ಅಂತ. ನಾನು ಇಲ್ಲಿ ಕ್ಷಮೆ ಯಾಚನೆ ಪ್ರಶ್ನೆ ಬರೋದೇ ಇಲ್ಲ. ಯಾಕೆಂತಂದ್ರೆ ಅವರು ದೇಶವನ್ನು ಒಡಿತೀವಿ, ದಕ್ಷಿಣ ಭಾರತವೇ ಬೇರೆ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದ್ದನ್ನ ರಾಷ್ಟ್ರದ್ರೋಹಿ ಹೇಳಿಕೆ ಅದು. ಆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಡ್ತಿರೋರ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಕಾನೂನು ತರಬೇಕು, ಗುಂಡಿಟ್ಟು ಕೊಲ್ಲಬೇಕು ಅನ್ನೋಂಥ ಕಾನೂನು ತರಬೇಕು ಅಂತ ಹೇಳಿದ್ದೀನಿ. ನಾನು ಮಾನ್ಯ HK ಪಾಟೀಲ್ರ ಬಗ್ಗೆ ನಂಗೆ ಸಾಕಷ್ಟು ಗೌರವ ಇದೆ. ಅವರು ಕಾನೂನು ಸಚಿವರು ಕೂಡ ಇದ್ದಾರೆ. ನನ್ನ ಹೇಳಿಕೆ ನೆನ್ನೆ ದಾವಣಗೆರೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ನಾನು ಮಾತಾಡಿದ್ದೀನಿ. ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಅವರು. ತಿಳ್ಕೊಂಡ್ರೂ ಕೂಡ ಇದರಲ್ಲಿ ನಾನು ಕಾನೂನನ್ನು ಮೀರಿ ಮಾತಾಡಿದರೆ ಒಂದು. ಎರಡನೇದು, ಅವ್ರು ಕಾನೂನು ತಗೋಬೇಕು, ಕ್ರಮ ತಗೋಬೇಕು. ನನ್ನ ಆಸೆ ಅವ್ರು ಕಾನೂನು ತಗೋಬೇಕು, ನನ್ನ ಮೇಲೆ ಕೇಸ್ ಹಾಕಬೇಕು. ಕಟಕಟೆನಲ್ಲಿ ನಾನೊಬ್ಬರೇ ಅಲ್ಲ, HK ಪಾಟೀಲ್ರು ಬಂದು ನಿಂತ್ಕೊಳ್ಳಿ, ಮಾನ್ಯ DK ಸುರೇಶ್ ಅವರು, DK ಶಿವಕುಮಾರ್ ಅವರು, ಅದೇ ರೀತಿ ವಿನಯ್ ಕುಲಕರ್ಣಿ ಅವರು ಜೊತೆಗೆ, ಅಷ್ಟಕ್ಕೆ ನಾನು ಬಿಡಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು, ಅದನ್ನ ಒಪ್ಪಲಿಲ್ಲ, ಅದನ್ನು ಹೇಳ್ಬೇಕು ಅವರು.
ಅದಕ್ಕೋಸ್ಕರನೇ ಕೇಸ್ ಹಾಕ್ಲಿ, ಇದು ನನ್ನ ಸವಾಲು. ಅವ್ರಿಗೆ ಸವಾಲನ್ನ ಸ್ವೀಕಾರ ಮಾಡ್ತೇನೆ. ಅವ್ರು ಕೇಸ್ ಹಾಕಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ KS ಈಶ್ವರಪ್ಪ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.